ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಾಮರಾಜನಗರದ ಹನೂರಿನಲ್ಲಿ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿ ರಾಶಿ ಜಿಂಕೆ ಕೊಂಬು, ಬುರುಡೆಗಳು, ಬಂದೂಕು, ಮದ್ದು ಗುಂಡುಗಳು, ಶೂಟೌಟ್ಗೆ 3 ಬಲಿಯಾದ್ರೂ ಕೂಡ ಪ್ರಾಣಿಗಳ ರಣಬೇಟೆ ನಿಂತಿಲ್ವಾ? ಹನೂರಿನಲ್ಲಿ ಎನ್ಕೌಂಟರ್ ಬಳಿಕ ಮತ್ತೊಂದು ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ರಾಶಿ ರಾಶಿ ಜಿಂಕೆ ಕೊಂಬು, ಬುರುಡೆಗಳು, ಬಂದೂಕು, ಮದ್ದು ಗುಂಡುಗಳು, ಶೂಟೌಟ್ಗೆ 3 ಬಲಿಯಾದ್ರೂ ಕೂಡ ಪ್ರಾಣಿಗಳನ್ನ ಬೇಟೆಯಾಡೋದು ನಿಂತಿಲ್ವಾ? ಚಾಮರಾಜನಗರ ಜಿಲ್ಲೆಯಲ್ಲಿ ವೀರಪ್ಪನ್ ಮೀರಿಸೋ ಬೇಟೆಗಾರರಿದ್ದಾರ. ಹನೂರಿನಲ್ಲಿ 3 ಎನ್ಕೌಂಟರ್ ಬಳಿಕ ಮತ್ತೊಂದು ಭರ್ಜರಿ ಬೇಟೆಯಾಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಬಂಡೀಪುರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದೆ. ಫಾರ್ಮ್ ಹೌಸ್ ನಲ್ಲಿ ರಾಶಿ ರಾಶಿ ಜಿಂಕೆ ಕೊಂಬುಗಳು, ಬುರುಡೆಗಳು ಪತ್ತೆಯಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯಾಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ವೇಳೆ ಈ ಎಲ್ಲ ವಿಚಾರಗಳು ಗೊತ್ತಾಗಿದೆ. ಕೆಬೆಪುರ ಗ್ರಾಮದ ಫಾರ್ಮ್ ಹೌಸ್ ನಲ್ಲಿ ಜಿಂಕೆ ಕೊಂಬುಗಳು, ಬುರುಡೆ, ಚರ್ಮ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಬಂಡೀಪುರ ಕುಂದುಕೆರೆ ವಲಯದ ಕೆಬೆಪುರ ಗ್ರಾಮದ ಫಾರ್ಮ್ ಹೌಸ್ ಏನಿದೆ ಅಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಅಂಶಗಳು ಸಿಕ್ಕಿದಾವೆ. ಅಂದ್ರೆ ಈ ಜಿಂಕೆ ಕೊಂಬ ಆಗಿರ್ಬೋದು ಅಥವಾ ಬುರುಡೆ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಪ್ರಾಣಿಗಳನ್ನ ಬೇಟೆಯಾಡಿದಂತಹ ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಫಾರ್ಮ್ ಹೌಸ್ ನಲ್ಲಿ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಟ್ಟಿದ್ರು. ವಿವಿಧ ವನ್ಯಜೀವಿ ಬುರುಡೆ, ಚರ್ಮಗಳು, ಆಧುನಿಕ ವಿದೇಶಿ ಆಯುಧಗಳು, ಜೊತೆಗೆ ಈ ಮದ್ದುಗುಂಡುಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ವಿವಿಧ ವನ್ಯ ಪ್ರಾಣಿಗಳ ಚರ್ಮ, ಕೊಂಬುಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಟಿರೋದು ಕೂಡ ಪತ್ತೆಯಾಗಿದೆ. ಫಾರ್ಮ್ ಹೌಸ್ನ ಮೇಲ್ವಿಚಾರಕ ಸುರೇಶ್ ಪರಿಯಾರ್ ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣದ ಕುರಿತಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ. ನೋಡ್ತಾ ಇದೀವಲ್ಲ, ಈ ಎಲ್ಲ ಕೊಂಬು ಜೊತೆಗೆ ಈ ಪ್ರಾಣಿಗಳ ಚರ್ಮ, ಅಂದ್ರೆ ಬೇರೆ ಬೇರೆ ರೀತಿಯಾದಂಥ ಪ್ರಾಣಿಗಳ ಚರ್ಮ, ಬುರುಡೆ, ಕೊಂಬುಗಳು, ಜಿಂಕೆಯ ಕೊಂಬು ಇದೆಲ್ಲವೂ ಕೂಡ ಪತ್ತೆಯಾಗಿರೋದು. ಅದರಲ್ಲೂ ಇತ್ತೀಚೆಗಷ್ಟೇ ಹನೂರಿನಲ್ಲಿ ನಡೆದಂಥ ಎನ್ಕೌಂಟರ್ ಪ್ರಕರಣ ಏನಿದೆ, ಅದಾದ ಬಳಿಕ ಮೂಡ್ತಾ ಇರುವಂತ ಪ್ರಶ್ನೆ, 3 ಜನರ ಎನ್ಕೌಂಟರ್ ಆದರೂ ಕೂಡ ಪ್ರಾಣಿಗಳನ್ನ ಬೇಟೆಯಾಡುವಂಥದ್ದು ಇನ್ನೂ ಕೂಡ ಕಡಿಮೆ ಆಗಿಲ್ವಾ, ನಿಂತಿಲ್ವಾ? ಫಾರ್ಮ್ ಹೌಸ್ ಮೇಲ್ವಿಚಾರಕ ಸುರೇಶ್ ಪರಿಯಾರ್ ಏನಿದ್ದಾನೆ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ಸದ್ಯ ಈಗ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರಕರಣದ ಕುರಿತಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ವಿವಿಧ ವನ್ಯ ಪ್ರಾಣಿಗಳ ಚರ್ಮ, ಕೊಂಬುಗಳು ಇದೆಲ್ಲವನ್ನು ಕೂಡ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಂಡಿರೋದು ಪತ್ತೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ವೆಹಿಕಲ್ಸು ಜೊತೆಗೆ ಫಾರ್ಮ್ ಹೌಸ್ ನಲ್ಲಿ ಇದ್ದಂತ ಆತ ಏನಿದ್ದಾನೆ ಸುರೇಶ್ ಪರಿಯಾರ್ ಅಂತೇಳಿ ಆತನನ್ನ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಎಲ್ಲ ಒಂದ್ ಕಡೆ ಹನೂರು ಎನ್ಕೌಂಟರ್ ಆದ ಬಳಿಕ ಇದು ಮತ್ತೊಂದು ಭರ್ಜರಿ ಬೇಟೆಯನ್ನ ಅರಣ್ಯ ಅಧಿಕಾರಿಗಳು ಮಾಡಿರೋದು. ಭರ್ಜರಿ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಹೊರಗಡೆ ನೋಡೋದಕ್ಕೆ ಫಾರ್ಮ್ ಹೌಸ್ ಅದು, ಬಟ್ ಒಳಗಡೆ ಇದನ್ನೆಲ್ಲವನ್ನು ಕೂಡ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಂಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಆಮೇಲೆ ಇದರ ಇನ್ಚಾರ್ಜ್ ಏನಿದ್ದಾನೆ ಸುರೇಶ್ ಪರಿಯಾರ್ ಅಂತೇಳಿ ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸ ಆಗಿದೆ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯನ್ನ ನಡೆಸಿ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಡೆದಂತ ಎನ್ಕೌಂಟರ್ ವಿಚಾರವಾಗಿ ಸಾಕಷ್ಟು ಅನುಮಾನಗಳಿತ್ತು, ಸಾಕಷ್ಟು ಪ್ರಶ್ನೆಗಳು ಉಟ್ಕೊಂಡಿತ್ತು. ಆರಂಭದಲ್ಲಿ ಯಾರೋ ಅಮಾಯಕರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಒಂದೊಂದೇ ಸತ್ಯಗಳು ರಿವೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಅಸಲಿಗೆ ಅವರು ಹೋದಂಥ ಉದ್ದೇಶ ಏನು, ಯಾವ ಕಾರಣಕ್ಕೆ ಕಾಡಿಗೆ ನುಗ್ಗಿದ್ರು, ಇದೆಲ್ಲವೂ ಕೂಡ ಒಂದೊಂದೇ ಸತ್ಯ ಹೊರಗಡೆ ಬರೋದಕ್ಕೆ ಶುರು ಆಯಿತು. ಈಗ ಬಂಡೀಪುರ ವಲಯದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದಂಥ ಸಂದರ್ಭದಲ್ಲಿ ಈ ಜಿಂಕೆ ಕೊಂಬುಗಳು, ವಿವಿಧ ವನ್ಯ ಪ್ರಾಣಿಯ ಚರ್ಮ ಇದೆಲ್ಲವನ್ನು ಕೂಡ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಂಡಿರುವಂಥ ವಿಚಾರ ಬೆಳಕಿಗೆ ಬಂದಿದೆ. ಆ ಫಾರ್ಮ್ ಹೌಸ್ನ ಮೇಲ್ವಿಚಾರಕ ಸುರೇಶ್ ಪರಿಯಾರ್ನನ್ನ ಸದ್ಯ ಅರೆಸ್ಟ್ ಮಾಡಲಾಗಿತ್ತು. ಈಗ ಆತನನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿ ಸಮಗ್ರವಾದಂಥ ತನಿಖೆ ನಡೆಸೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಇಲ್ಲಿ ಇತ್ತೀಚೆಗಷ್ಟೇ ಹನೂರು ಎನ್ಕೌಂಟರ್ ಆದ ಬಳಿಕ ಎಲ್ಲೋ ಒಂದ್ ಕಡೆ ಪ್ರಾಣಿಗಳನ್ನ ಬೇಟೆಯಾಡೋದು ಇನ್ನೂ ಕೂಡ ನಿಂತಿಲ್ವಾ ಅಂತ, ಇಷ್ಟೆಲ್ಲ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಂಡಿದ್ರಲ್ಲ, ಏನಿದೆ ಡೀಟೇಲ್ಸ್?
ಎಸ್ ಪ್ರಭು, ಹನೂರು ಪ್ರಕರಣ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅರಣ್ಯ ಜೀವಿಗಳ ಹತ್ಯೆನ ಮಾಡುವಂತ ಕೆಲಸ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅರಣ್ಯ ಜೀವಿಗಳ ಒಂದು ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದ್ ಕಡೆ ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇದೆ. ಒಂದ್ ಕಡೆ ಹನೂರಿನಲ್ಲಿ ಎನ್ಕೌಂಟರ್ ಆಗಿದೆ, 3 ಜನ ಸತ್ತೋಗಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ವನ್ಯಜೀವಿಗಳ ಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಅನ್ನುವಂಥದ್ದು, ಮತ್ತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಬಂಡೀಪುರ ಅಭಯಾರಣ್ಯದ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಕುಂದುಕೆರೆ ಗ್ರಾಮದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿರುವಂತದ್ದು. ಯಾಕಂದ್ರೆ ವಿದೇಶಿ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅತ್ಯಾಧುನಿಕವಾಗಿರುವಂತಹ ಶಸ್ತ್ರಾಸ್ತ್ರಗಳ ಜೊತೆಗೆ ಒಂದಿಷ್ಟು ವನ್ಯಜೀವಿ ಪ್ರಾಣಿಗಳ ಟ್ರೋಫಿಗಳು ಮತ್ತೆ ಏನು ವನ್ಯಜೀವಿಗಳ ಒಂದು ಜಿಂಕೆ ಆಗಿರ್ಬೋದು, ಅದರ ಕೋಡ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಾಹಿತಿ ಆಧರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ರೇಡ್ ಅನ್ನು ನಡೆಸ್ತಾರೆ. ರೇಡ್ ನಡೆಸಿದ ಬಳಿಕ ಅಲ್ಲಿ ಇರುವಂತಹ ಶಸ್ತ್ರಾಸ್ತ್ರಗಳು ಅದರಲ್ಲೂ ಕೂಡ ಜಕ್ಕಬ್ ಅನ್ನುವಂಥ ವ್ಯಕ್ತಿಯಿಂದ ಆ ಒಂದು ಶಸ್ತ್ರಾಸ್ತ್ರಗಳ ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ಬಳಿಕ ಸುರೇಶ್ ಅನ್ನುವಂಥ ವ್ಯಕ್ತಿಯನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ, ಮತ್ತೆ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಒಂದು ಕಡೆ ಚಾಮರಾಜನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಸುದ್ದಿ ಆಗ್ತಾ ಇದೆ. ಅರಣ್ಯ ಜೀವಿಗಳನ್ನ ಹತ್ಯೆ ಮಾಡಿಕೊಂಡು ಒಂದಿಷ್ಟು ಮಾಂಸ ಮಾರಾಟ ಮಾಡುವಂತ ದಂಧೆ ನಡೀತಾ ಇದೆ ಅನ್ನುವಂಥದ್ದು, ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಏನು ಈ ಒಂದು ಬೇಟೆಗಾರರ ನಡುವೆ ಸಂಘರ್ಷ ಕೂಡ ನಡೀತಾ ಇರುವಂತಹ ಮಾಹಿತಿ ಇರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತಹ ಬೆನ್ನಲ್ಲೇ ಈ ಒಂದು ಜಿಂಕೆಗಳ ಬೇಟೆ ಆಡಿರುವಂತದ್ದು, ಮತ್ತೆ ಒಂದು ಏನು ತೋಟದ ಮನೆಯಲ್ಲಿ ಇವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇಡಲಾಗಿದೆ ಅನ್ನುವಂಥ ಖಚಿತ ಮಾಹಿತಿಯನ್ನು ಆಧರಿಸಿ ಈ ದಾಳಿಯನ್ನು ಮಾಡಿರುವಂತದ್ದು. ದಾಳಿಯ ವೇಳೆ ಅತ್ಯಾಧುನಿಕವಾಗಿರುವಂತಹ ಶಸ್ತ್ರಾಸ್ತ್ರಗಳು, ವಿದೇಶಿ ಶಸ್ತ್ರಾಸ್ತ್ರಗಳು, ಮತ್ತೆ ಒಂದಿಷ್ಟು ವನ್ಯಜೀವಿಗಳಾಗಿರುವಂತಹ ಚರ್ಮ ಆಗಿರ್ಬೋದು, ಕೊಂಬುಗಳಾಗಿರ್ಬೋದು, ಅವುಗಳ ಊರುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಂದು ಕಡೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬೇಟೆಗಾರರಿಂದ ವನ್ಯಜೀವಿಗಳಿಗೆ ಧಕ್ಕೆ ಆಗೋದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸರ್ಕಾರ ಕ್ರಮಗಳನ್ನೇನು ಕೈಗೊಳ್ತಾ ಇದೆ. ಆದರೆ ಇಲ್ಲಿ ಏನು ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿ ಈ ಒಂದು ರೀತಿಯ ವನ್ಯಜೀವಿಗಳ ಹತ್ಯೆಯನ್ನು ಮಾಡಲಾಗ್ತಾ ಇದೆ, ಮಾಂಸಕ್ಕಾಗಿ ಮಾಡಲಾಗ್ತಾ ಇದೆ, ಅಥವಾ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಇದೆಯಾ ಅನ್ನುವಂಥದ್ದು ಕೂಡ ತನಿಖೆ ಮಾಡಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಪ್ರಕರಣವನ್ನ ತನಿಖೆಗೆ ಆದೇಶ ಮಾಡಿದ್ದಾರೆ. ಈ 2-3 ದಿನಗಳ ಹಿಂದೆ ಅಂದ್ರೆ 18 ತಾರೀಕು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಚಾಮರಾಜನಗರ ಘಟನೆ ಮುಗಿಯುವ ಬೆನ್ನಲ್ಲೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಈ ಒಂದು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಬೇಕು, ಅರಣ್ಯಗಳಲ್ಲಿರುವಂತಹ ಪ್ರಾಣಿಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗೋದಕ್ಕೆ ಮತ್ತೆ ಅರಣ್ಯ ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಪ್ರಭು, ಬಹಳ ಗಂಭೀರವಾಗಿರುವಂತಹ ಈ ಒಂದು ಪ್ರಕರಣ ಇಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯ ಒಂದು ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿದ್ದಾರೆ, ಮತ್ತೆ ಜಿಂಕೆಯ ಒಂದು ಕೊಂಬುಗಳನ್ನ ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ವ್ಯಕ್ತಿಯನ್ನ ಆ ಒಂದು ವ್ಯಾಪ್ತಿಯಲ್ಲಿ ಸಿಕ್ಕಂತ ಸುರೇಶ ಎಂಬ ವ್ಯಕ್ತಿಯನ್ನ ಜಪ್ತಿಗಿರಿ ಮಾಡಲಾಗಿದೆ, ದಸ್ತಗಿರಿ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮವನ್ನು ತೆಗೆದುಕೊಳ್ಳುತ್ತೆ, ಮತ್ತೆ ಅರಣ್ಯ ಜೀವಿಗಳ ಸಂರಕ್ಷಣೆ ವಿಚಾರಕ್ಕೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ.